ಕಲ್ಲಡ ಹಾಯ್ ರೀ, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಮೆಣಸಿನ್ಕಾಯಿನ ಯೂಸ್ ಮಾಡಿಕೊಂಡು ಉಪ್ಪಿನಕಾಯಿ ಹಾಕ್ಕೊತ ಇದ್ದೀನಿ. ನಾವು ಉತ್ತರ ಕರ್ನಾಟಕದವರಿಗೆ ಖಾರ ಇರಲಿಲ್ಲ ಅಂದ್ರೆ ಊಟ ಟೇಸ್ಟೇ ಹತ್ತಲ್ಲ. ಹಿಂಗಾಗಿ ಊಟದಾಗ ಒಂದು ಸರ್ತಿ ಖಾರ ಕಮ್ಮಿ ಆದ್ರೂ ಪರವಾಗಿಲ್ಲ ಅಂತ ಅಂದ್ಕೊಳ್ಳೋಕ್ಕೆ ಉಪ್ಪಿನಕಾಯಿ ಮೇನ್ ಮುಖ್ಯ. ಅದಕ್ಕೆ ನಾನು ಮೆಣಸಿನ್ಕಾಯಿ ಉಪ್ಪಿನಕಾಯಿ ಹಾಕ್ಕೊತ ಇದ್ದೀನಿ. ಫಸ್ಟಿಗೆ ನಾನು ಮೆಣಸಿನ್ಕಾಯಿನ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಕಾಟನ್ ಅರ್ಬಿದಾಗ ನೀರಿಲ್ಲಾರ್ದಂಗೆ ಒರೆಸ್ಕೊಂಡು ಚಾಪ್ ಮಾಡ್ಕೊತ ಇದ್ದೀನಿ. ಬೇಕಾದರೆ ನೀವು ಸಣ್ಣಕ್ಕೆ ಹೆರ್ಚ್ಕೋಬೋದು. ಸಣ್ಣಕ್ಕೆ ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ನೋಡಿಕೊಂಡು ಚೆನ್ನಾಗಿ ಚಾಪ್ ಮಾಡ್ಕೊಂಡು ತಗೊಳ್ರಿ. ಇಲ್ಲ ಅಂತಂದರೆ ಹೆರ್ಚ್ಕೊಂಡು ತಗೊಳ್ರಿ. ಹೆರ್ಚ್ಕೊಂಡಾದ್ಮೇಲೆ ಇದಕ್ಕೆ ಏನೇನು ಮಸಾಲೆ ಬೇಕಾಗುತ್ತಂತ ನೋಡೋಣ ಬನ್ನಿ. ನಾನು ಕಡಾಯಿನ ಲೋ ಫ್ಲೇಮಲ್ಲಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಜೀರಿಗೆ ಮತ್ತು ಸಾಸಿವೆ ಸಮ ಪ್ರಮಾಣ ತೊಗೊಂಡಿದ್ದೀನಿ. ಕಾಳು ಮೆಣಸು 1 ಸ್ಪೂನು, ಸೋಂಪು ಮತ್ತು ಮೆಂತ್ಯದ ಕಾಳು 1 ಸ್ಪೂನ ತಗೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ರೀ ಲೋ ಫ್ಲೇಮಲ್ಲಿ. ಹೇಗೆ ಅಂದರೆ ಒಂಥರ ಘಮ ಬರುತ್ತಲ್ವ, ಘಮ ಬಂದಮೇಲೆ ನಮ್ಗೆ ಆಲ್ಮೋಸ್ಟ್ ಗೊತ್ತಾಗ್ಬಿಡುತ್ತೆ. ರೆಡ್ ಕಲರ್ ಆಗಬೇಕು, ಅದು ಗೋಲ್ಡನ್ ಕಲರು. ಗ್ಯಾಸ್ನ ಆಫ್ ಮಾಡಿಬಿಟ್ಟು ನಾನು ಆರಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು 2 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೀನಿ. 2 ಹೆಸರದಷ್ಟು ನಾನು ಶುಂಠಿನ ತಗೊಂಡಿದ್ದೀನಿ. ಇದು ಚೆನ್ನಾಗಿ ಅರ್ಧ ಜಜ್ಕೊಂಡು ತಗೊಳ್ರಿ. ಇದು ನೋಡಿ ಆರಿದೆ. ಇದು ಚೆನ್ನಾಗಿ ಆರಿದ್ಮೇಲೆ ನಾನು ಮಿಕ್ಸಿ ಜಾರ್ಗೆ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ನೀವು ಕಲಿಗಲ್ದಾಗಾದರೂ ಪೌಡ್ರ್ ಮಾಡ್ಕೊಂಡು ತಗೊಳ್ರಿ. ಇಷ್ಟು ಇದ್ರೆ ಸಾಕು. ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ತರಿಯಾಗಿ ನೀವು ಪೌಡ್ರ್ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇನ್ನು ನಾನು ಅದೇ ಕಡಾಯಿಗೆ ಚಾಪ್ ಮಾಡಿ ಇಟ್ಕೊಂಡಂಥ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಮತ್ತು ಕುಟ್ಟಿ ಇಟ್ಕೊಂಡಂಥ ಬೆಳ್ಳುಳ್ಳಿ ಹಾಕ್ಕೊಂಡು ಮತ್ತು ಮಸಾಲೆನ ನಾನು ಈ ಮಸಾಲೆನ 3 ಸ್ಪೂನ್ದಷ್ಟು ಯೂಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಫ್ರೆಶ್ಶಾಗಿ ವಾರಕ್ಕೊಂದು ಸರ್ತಿ ಮಾಡ್ಕೋದ್ರಿಂದ ನಾನು ಪುಡಿನ ಅಷ್ಟೇ ಎತ್ತಿಟ್ಕೊಂಡು ಬೇಕಾದಷ್ಟು ಮೆಣಸಿನ್ಕಾಯಿನ ಯೂಸ್ ಮಾಡ್ಕೋದ್ರಿಂದ 3 ಸ್ಪೂನ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, 1.5 ಸ್ಪೂನ್ದಷ್ಟು ಕರಿ ಎಳ್ಳು, ಸ್ವಲ್ಪ ಅರಿಶಿನ ಹಾಕ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ. ಇನ್ನು ನಾನು ಅರ್ಧ ಲೋಟದಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಂಡು ತಗೊಳ್ರಿ. ಎಣ್ಣೆ ಎಷ್ಟು ಚೆನ್ನಾಗಿ ಬಿಸಿ ಆಗುತ್ತೋ ಅಷ್ಟು ಚೆನ್ನಾಗಿ ಮೆಣಸಿನ್ಕಾಯಿಗೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ. ಇವಾಗ ಮಸಾಲೆ ಕಲಿಬೇಕು ಮೆಣಸಿನ್ಕಾಯಿ ಜೊತೆ. ಆ ಥರ ಚೆನ್ನಾಗಿ ಕಲಿಸ್ಕೊಂಡು ತಗೊಳ್ರಿ. ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಉಪ್ಪಿನಕಾಯಿ ರೆಡಿ. 1 2 ಮುಚ್ಚೆ ಬಾಬಾ. ಬಾ ಫ್ಯಾನ್ ಎಲ್ಲ ಅದಕ್ಕೆ ಪ್ಯಾನ್ ಇಲ್ಲ. ಪ್ಯಾನ್ ಬಂದ್ ಮಾಡಪ್ಪ. ಪ್ಯಾನ್ ಬಂದ್ ಮಾಡ್ತಾನಲ್ಲ ಇವ. ಊರಿಂದ ಜವಳ ತೆಗಿಬೇಕು ಅಂತ, ಜವಳ ಅಂದ್ರೆ ಮುಡೀರಿ. ಜವಳ ತೆಗಿಬೇಕು ಅಂತ ನಮ್ಮ ತಮ್ಮ ಬಂದಿದ್ದ. ನಮ್ಮ ತಮ್ಮನ ಜೊತೆ ನನ್ನ ಮಗ ಆಟ ಆಡ್ತಾ ಇದ್ದ. ಅಮ್ಮಗೆ ಹೇಳಿದ್ದೆ ನಾನು ರೀ, ಅವ್ವ ನನ್ಗೆ ತಾಂಬ್ರ ಗಡಿಗೆದಾಗ ನೀರು ಕುಡಿಯಂಗಾಗೈತೆ ರೀ ಅವ್ವ ಅಂತ. ಅದಕ್ಕೆ ನಮ್ಮವ್ವ ಕೊಟ್ಟು ಕಳಿಸಿತ್ತು ಅಕ್ಕನ ಜೊತೆ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಆನ್ಲೈನ್ದಾಗೆಲ್ಲ ಭಾಳ ತುಟ್ಟಿ ಆದ್ರಿ ಇದು. ಅಮ್ಮ 3,500 ಏನೋ ಕೊಟ್ಟಿದ್ದಂತ್ರಿ 15 ಲೀಟ್ರು. ಇನ್ನು ನಾನು ನೋಡ್ರಿ ಇದು ಮಾಲಲ್ಲಿ ತಗೊಂಡಿದ್ದು 4 ನಂಬರು ಮತ್ತು 6 ನಂಬರು. ಫಸ್ಟಿಗೆ ಒಂದು ತಗೊಂಡಿದ್ದೆ. ಇದಕ್ಕೆ 4 ನಂಬರ್ಗೆ 229. 4 ನಂಬರ್ ಇದೆ. ನಾನು ಒಂದು ಮುಂಚೆ ತಗೊಂಡಿದ್ದಕ್ಕೆ ಕ್ವಾಲಿಟಿ ಚೆನ್ನಾಗಿತ್ತು ಅನ್ನೋ ಕಾರಣಕ್ಕೆ ಮತ್ತೆ 2 ತಗೊಂಡು ಬಂದೆ. ಇದು 6 ನಂಬರು 375 ರೂಪಾಯಿ. ಆನ್ಲೈನ್ದಾಗ ನೋಡಿದೆ ರೀ ನಾನು, ತುಂಬ ಕಾಸ್ಟ್ಲಿ ಇತ್ತು. ಅದ್ರ ಸಲುವಾಗಿ ಮಾಲಲ್ಲಿ ತಗೊಂಡಿದ್ರಿ ಇದು. ಒಂದೊಂದೇ ಅಕ್ಷರ
ಡ್ರೈ ಫ್ರೂಟ್ಸ್ ಹಾಕಿ ಎಗ್ ಸ್ಟೀವ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ನನ್ನ ಮಕ್ಕಳಂತೂ ತುಂಬಾ ಇಷ್ಟಪಟ್ರು. ಅದು ನೆಕ್ಸ್ಟ್ ವಿಡಿಯೋದಾಗ ಹಾಕ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು.